ಒಂದಷ್ಟು ಆರೋಪ ಅಂದ್ರೆ ಜನಸ್ನೇಹಿ ವೃದ್ಧಾಶ್ರಮದ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಯೋಗೇಶ್ ಅವರು ಅಂತ ಆರೋಪ ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಸೊ ದುಡ್ಡು ಯಾರಿಗ್ ಬೇಡ ಹೇಳಿ? ದುಡ್ಡಿಲ್ಲ ಅಂದ್ರೆ ಈಗ ಅಕಸ್ಮಾತ್ ಆಗಿ ಆಶ್ರಮಕ್ಕೆ ದುಡ್ಡೇ ಬಂದಿಲ್ಲ ಅಂದ್ರೆ ದುಡ್ಡು ಆಶ್ರಮ ಬೇಡ ಅಂತ ಹೇಳಿದ್ರಲ್ಲ, ಹಂಗಾದ್ರೆ ನಿಮ್ಮ ಉದ್ದೇಶ ದುಡ್ಡು ಮಾಡೋ ಉದ್ದೇಶನ? ನೀವು ತಿಳ್ಕೊಂಡು ದುಡ್ಡು ಮಾಡೋ ಉದ್ದೇಶ ಅಂತ ತಿಳ್ಕೊಳ್ಳಿ, ನೋ ಪ್ರಾಬ್ಲಮ್. ನನ್ನ ಉದ್ದೇಶನು ದುಡ್ಡು ಆ ಕೆಲಸ ಮಾಡ್ಬೇಕಂದ್ರೆ ಹಣದ ಅವಶ್ಯಕತೆ ಇದ್ದೇ ಇದೆಯಲ್ಲ. ಸೊ ಹಣ ಬಂದ್ರೆ ತಾನೇ ಆ ಸಂಸ್ಥೆನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆಯವರು MLA ಅಲ್ಲ, MP ಅಲ್ಲ, ಅಥವಾ ಮಿನಿಸ್ಟರ್ ಅಲ್ಲ, ಅಥವಾ ಲಕ್ಷಾಂತರ ರೂಪಾಯಿ ದುಡ್ಡಿಟ್ಟವರಲ್ಲ, ಅಥವಾ ಸಾವಿರಾರು ಎಕರೆ ಜಮೀನ್ ಇರೋರಲ್ಲ. ಸೊ ಜನಗಳಿಂದನೇ ನಾನು 1 ರೂಪಾಯಿನೂ ತಗೊಳ್ಬೇಕು, ಇಲ್ದೇ ಇರೋಂಥವ್ರಿಗೆ ಕೊಡ್ಬೇಕು. ನಮ್ಮ ಉದ್ದೇಶ ಏನಾಗಿದೆ, ಇರೋರ ಹತ್ರ ಕೇಳ್ತಾ ಇದೀವಿ, ಕೊಟ್ಟಂತವ್ರನ್ನ ತಗೊಳ್ತಾ ಇದೀವಿ, ಇಲ್ದೇ ಇರೋರಿಗೆ ಹಂಚುವಂತ ಪ್ರಯತ್ನ ಮಾಡ್ತಾ ಇದೀವಿ. ನೀವ್ ಇದನ್ನ ಹಣ ಮಾಡ್ತಿದ್ರ ಅಂತ ಅನ್ಕೊಂಡ್ರೆ ಅದು ನಿಮ್ಗೆ ಬಿಟ್ಟಿದ್ದು. ಸೊ ನನ್ನ ಉದ್ದೇಶ ಸಮಾಜಕ್ಕೆ ಒಳ್ಳೇದಾಗಿರ್ಬೇಕು, ಸಮಾಜಕ್ಕೆ ಕೊಡುಗೆ ಆಗಿರ್ಬೇಕು, ಸಮಾಜಕ್ಕೆ ಏನೋ ಒಂದು ಒಳ್ಳೆ ಸಂದೇಶ ಕೊಡುವಂತ ಪ್ರಯತ್ನ ಆಗಿರ್ಬೇಕು. ಆ ಕೆಲಸ ನನ್ನಿಂದ ಆಗ್ತಾ ಇದೆ. ನೋಡೋಂತ ಕೆಲವ್ರಿಗೆ ಹಣ ಮಾಡ್ತಿದ್ದಾನೆ ಅಂತ ಅನ್ಸ್ಬೋದು, ಅಥವಾ ಆಸ್ತಿ ಮಾಡ್ತಿದ್ದಾನೆ ಅಂತ ಅನ್ಸ್ಬೋದು. ಓಪನ್ ಸ್ಟೇಟ್ಮೆಂಟ್ ಹೇಳ್ತಾ ಇದೀನಲ್ಲ, ನಾನು ಈ ಜರ್ನಿಯನ್ನ ಶುರು ಮಾಡಿ 10 ವರ್ಷ ಆಗ್ತಾ ಇದೆ.